ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹೋರಾಟವನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡಿ. ನಿಮ್ಮೊಂದಿಗೆ ಇಡೀ ಜಿಲ್ಲೆ, ಜೊತೆಗೆ ಬಿಜೆಪಿ ಪಕ್ಷ ನಿಮ್ಮೊಂದಿಗಿದೆ. ಜೀವನಾರು ಬಿಟ್ಟೆವು, ಜಾಗ ಬಿಡುವು ಅಂತಕ್ಕಂಥ ಹೋರಾಟಕ್ಕೆ, ಸಂಕಲ್ಪಕ್ಕೆ ನೀವು ಸಿದ್ಧರಾಗಬೇಕು. ಒಂದು ದಿನದ ಕೂಲಿಗಾಗಿ, ಒಂದು ದಿನದ ಸ್ಕೂಲಿಗಾಗಿ ಯೋಚನೆ ಮಾಡಬೇಡಿ. ಜೀವನವನ್ನು ಉಳಿಸ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಹೋರಾಟವನ್ನ ತೀವ್ರ ಮಾಡೋಣ. ಎಲ್ಲ ತರದ ಬೆಂಬಲವನ್ನ ನಾವು ಕೊಡೋರಿದ್ದೇವೆ. ಅಗತ್ಯ ಬಿದ್ದರೆ ಅವರು ಸರ್ಕಾರಿ ಮಾಡಿ ಅವರಿಗೆ ಕಂದಾಯ ಗ್ರಾಮನ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದೇ ರೀತಿಯಲ್ಲಿ ಸುಮಾರು ನಮ್ಮ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಯಾರೋ 1 ಎಕರೆ 2 ಎಕರೆ ಹಣಸಿಗೆ ಆರ್ಟಿಸಿನಲ್ಲಿ ಖಾತೆ ಇದ್ದನ್ನ ರದ್ದುಪಡಿಸಿ ಹಲವಾರು ಗ್ರಾಮಗಳಲ್ಲಿ ಹಳೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಯಾಕೋ ಏನೋ ನಮ್ಮ ಅಧಿಕಾರಿಗಳು ಶುಗರ್ ಫ್ಯಾಕ್ಟರಿ ಅಂದ ತಕ್ಷಣ ಒಂದು ರಿಪೋರ್ಟ್ ಅವ್ರು ಶುಗರ್ ಫ್ಯಾಕ್ಟರಿ ಹೆಸರಿದೆ ಅಂತ, ಬೇರೆ ಬೇರೆ 1 ಎಕರೆ 2 ಎಕರೆ ಸರ್ಕಾರಿ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇಲ್ಲಿ 90% ಮೇಲೆ ಅರ್ಜಿ ಹಾಕಿದೀವಿ, 90% ಅರ್ಜಿ ಹಾಕಿದೀವಿ. ಸುಮಾರು 8-10 ಹಳ್ಳಿಗಳು ನಮ್ಮ ಅಧಿಕಾರಿಗಳು ಅಲ್ಲೊಂದು ರಿಪೋರ್ಟ್ ಹಾಕ್ತಾರೆ, ಶುಗರ್ ಫ್ಯಾಕ್ಟರಿ ಹೆಸರಿದೆ ಸರ್, ನಾವೇನ್ ಮಾಡಕ್ಕಾಗಲ್ಲ ಅಂತ. ಅದು ಬೇರೆ ಬೇರೆ ಹೆಸರಿದ್ರೆ ಸರ್ಕಾರಿ ಮಾಡಿಲ್ವಾ? ಕಂದಾಯ ಗ್ರಾಮ ಮಾಡಬೇಕು. ಯಾರದೇ ಹೆಸರಿದ್ರು, ಯಾವನ ಹೆಸರಿದ್ರು ಸರ್ಕಾರಿ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು, ಕಂದಾಯ ಗ್ರಾಮ ಮಾಡ್ಬೇಕು ಅಂತಿದೆ. ಅದನ್ನ ಮಾಡಕ್ ರೆಡಿ ಆಗಿಲ್ಲ. ನಮ್ಮ ಸಂಸತ್ ಸದಸ್ಯರು ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡಬೇಕು. ಅಲ್ಲಿ 120 ಜನ ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡ್ನಾಳ ಅರಣ್ಯ ಅಂತ ಇದೆ, ಅಲ್ಲಿ 35 ಜನ ಸಾಗುವಳಿಯನ್ನ ಈಗಾಗಲೇ ರೈತರಲ್ಲಿ ಮಾಡ್ತಾ ಇದ್ದಾರೆ. ಈ ತರ 1387 ಎಕರೆಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹರಗೆಯಲ್ಲಿ ಸುಮಾರು 398 ಜನ ವಾಸದ ಮನೆಗಳು ಈಗಾಗಲೇ ಅಲ್ಲಿ ಜನ ವಾಸವನ್ನು ಮಾಡ್ತಾ ಇದ್ದಾರೆ. ತೋಪಿನ ಘಟ್ಟದಲ್ಲಿ ಸುಮಾರು 51 ಎಕರೆ ಕಂಪನಿಯ ಒಂದು ಸ್ವಾಧೀನದಲ್ಲಿದೆ, ಅಲ್ಲಿ ರೈತರ ಹೆಸರಲ್ಲೇನಿಲ್ಲ, ಅವ್ರು ಇಟ್ಕೊಂಡಿಲ್ಲ. ಅದೇ ಮನೆಗೊಪ್ಪದಲ್ಲಿ ತುಂಗಾಭದ್ರಾ ಶುಗರ್ಸ್ ಹೆಸರಲ್ಲಿ 26 ಎಕರೆ ಏನಿದೆ, ಅಲ್ಲಿ ಈಗಾಗಲೇ ಮನೆಗಳು ಈಗಾಗಲೇ ನಮ್ಮ ಅವತ್ತಿನ ಒಂದು ಕಾರ್ಮಿಕರು ಏನು ಫ್ಯಾಕ್ಟರಿ ಒಳಗೆ ಕೆಲಸವನ್ನ ಮಾಡಿದ್ರು, ಅಲ್ಲಿ ಈಗಾಗಲೇ ಮನೆಗಳು ಅವ್ರು ಕಟ್ಕೊಂಡಿದ್ರು. ಅದೇ ರೀತಿ ಮಲಗೋಪದಲ್ಲಿ 30 ಎಕರೆ ಜಾಗದಲ್ಲಿ ಚೆನ್ನಬಸವೇಶ್ವರ ದೇವಸ್ಥಾನ ಇದೆ. ಮಲಗೋಪದಲ್ಲಿ ಪುಷ್ಕರಣಿ ಇದೆ. ಕಾಡಾ ಕಚೇರಿ, ಸರ್ಕಾರದ ಕಟ್ಟಡವನ್ನು ಕಟ್ಕೊಂಡಿದಿರಲ್ಲ, RTO ಕಚೇರಿ ಕಟ್ಕೊಂಡಿದ್ದೀರಿ, ನಾಡ್ ಕಚೇರಿ ಕಟ್ಕೊಂಡಿದ್ದೀರಿ, ವಾಟರ್ ಟ್ಯಾಂಕ್ ಕಟ್ಟಿದಿರಿ, ವಸತಿ ಮನೆಗಳಿದ್ದಾವೆ, ಸ್ಮಶಾನ ಇದೆ. ಅಲ್ಲಿ ಅಂದ್ರೆ ನಿಮ್ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೊಂದು ಕಾನೂನು, ಸಾಗುವಳಿ ಮಾಡುತ್ತಾ ರೈತರಿಗೊಂದು ಕಾನೂನ. ನೀವು ಹೇಗೆ ನಿಮ್ಮ ಕಟ್ಟಡವನ್ನು ಕಟ್ಕೊಂಡಿದ್ದೀರಿ, ಅಲ್ಲಿಂದ ಮನೆಗಳನ್ನ ನಮ್ಮ ಜನ ಏನು ಕಟ್ಕೊಂಡಿರೋ ಅವರಿಗೆ ಉಳಿಸ್ಕೊಡ್ಬೇಕಾದ್ರೆ ನಿಮ್ ಕರ್ತವ್ಯ. ಹಾಗಾಗಿ ನೀವು ಯಾವುದು ಕಾನೂನನ್ನ ಮೀರಿ ನಿಮ್ಮ ಸರ್ಕಾರಿ ಕಟ್ಟಡಗಳನ್ನ ನೀವು ಕಟ್ಕೊಂಡಿದ್ದೀರಿ, ದೇವಸ್ಥಾನವನ್ನು ದೇವರದಿಂದ ಕಟ್ಟಿದ್ದೀರಿ, ಅದೇ ಕಾನೂನಲ್ಲಿ ನಮ್ಮ ರೈತರು ಕೂಡ ಇವತ್ತು ವಾಸ ಮಾಡುತ್ತಾ ಜನರಿಗೆ ನೆರಳನ್ನು ಕೊಡ್ಬೇಕಾದ್ರೆ ನಿಮ್ ಕರ್ತವ್ಯ. ನಾನು ಮೊನ್ನೆ ಯಾರೋ ಹೇಳಿದ್ರು ನಮ್ಮ KPC ಕ್ಯಾಂಪ್ ಅಲ್ಲಿ, ಅಣ್ಣ ನೀನ್ ಮೆಡಿಕಲ್ ಕಾಲೇಜ್ ಕಟ್ತಾ ಇದೆಯಂತೆ. ತಾಯಿ, ನನ್ನ ಹೆತ್ತಂತ ತಾಯಿ ಬೇರೆ ಅಲ್ಲ, ಇಲ್ಲಿ ಕುಂತಂತ ತಾಯಿಂದ್ರೆ ಬೇರೆ ಅಲ್ಲ. ನಾನೇನಾದ್ರೂ ಆ ಭೂಮಿ ಬಗ್ಗೆ ಆಸೆ ಪಟ್ರೆ ಅದೇ ನನ್ನ ನೋಡ್ಕೊಂಡ ತಾಯಿ. ಹಾಗಾಗಿ ಅವರ ತಪ್ಪನ್ನ ಮರೆ ಮಚ್ಕೊಳ್ಳೋಕ್ಕೋಸ್ಕರ ಯಡಿಯೂರಪ್ಪನವರ ಕುಟುಂಬ ಈ ಜಾಗವನ್ನು ತೆಗೆದುಕೊಂತೇಳಿ ಸುಳ್ಳು ಆರೋಪವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ನಿನ್ನೂ ಕೂಡ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ನಾನು ತಗೊಳ್ಳೋದಿರ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಮುಂದಿನ ದಿನ ಪಾರ್ಲಿಮೆಂಟಿನ ನಾಮಪತ್ರವನ್ನು ಕೂಡ ಸಲ್ಲಿಸಲ್ಲ ಅಂತ ಹೇಳಿರ್ತಾ ಹಿಂದೆ ನಡೀತಾ ಇದ್ದ ನಾನು. ಹಾಗಾಗಿ ಈ ರೀತಿಯಂತ ಷಡ್ಯಂತ್ರ ರಾಜಕಾರಣ ನಡೀತಾ ಇದೆ. ನಾವು ಎಲ್ಲಾ ರೀತಿಯಂತ ಸಹಕಾರ ಕೊಡ್ಲಿಕ್ಕೆ ನಾವು ನಮ್ಮ ಪಕ್ಷದ ಜೊತೆಗೆ ಅದರ ಹೈಯರ್ ಕೋರ್ಟಿಗೆ ತಾವು ಮನವಿಯನ್ನ ಸಲ್ಲಿಸಿ ಕೋರ್ಟಿಗೆ ಮನವಿಯನ್ನ ಅವ್ರು ತಿಳಿಸುವಂತ ಪ್ರಯತ್ನ ಕೂಡ ಮಾಡಬೇಕು. ಎರಡನೇದು, ಯಾವುದೇ ಕಡೆ ಕೂಡ ಒಕ್ಕರ್ಸಂತ ಪ್ರಯತ್ನ ಮಾಡೋದು ಬೇಡ. ಅಲ್ಲಿಂದ ಮನೆಗಳಿಗೆ ಹಕ್ಕುಪತ್ರ ಸಿಗಬೇಕು. ರೈತರು ಈಗಾಗಲೇ ಫಾರಂ ನಂಬರ್ 5053 ಅರ್ಜಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡಬೇಕು. ಮತ್ತೆ ಅದೇ ರೀತಿ ಅರಣ್ಯ ಹಕ್ಕು ಸಮಿತಿ ಒಳಗೆ ಏನು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡೋಣ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ 94C ಮತ್ತೆ 94D ಪ್ರಕಾರ ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಒಂದು ಮನವಿ ಪತ್ರದಲ್ಲಿದೆ. ದಯಮಾಡಿ ಇದನ್ನ ಗೌರವದ AC ಅವರು ಇವತ್ತು ಸ್ವೀಕಾರವನ್ನು ಮಾಡ್ಲಿಕ್ಕೆ ಅರ್ಜಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದೀರಿ. ಇದನ್ನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದು
ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ನಾವು ವಿನಂತಿಯನ್ನ ಮಾಡ್ಕೊಂಡ್ವಿ.